ಆತ್ಮೀಯರೇ, 2025-26ನೇ ಸಾಲಿನ ಕಮ್ಯುನಿಟಿ ಆ್ಯಂಡ್ ಮೊಬಲೈಜೇಷನ್ ಗ್ರ್ಯಾಂಟನ್ನು ಕೆನರಾ ಬ್ಯಾಂಕ್ CSS PFMS ಚೆಕರ್ ಮೇಕರ್ ಲಾಗಿನ್ ಆಗಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೊಂದು ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ gbij.canarabank.in ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ CSS ವೆಬ್ ಪೋರ್ಟಲ್ gbij.canarabank.in ಅಂತ ಕೆನರಾ ಬ್ಯಾಂಕ್ ಅಂತ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತದೆ. ಕೆನರಾ ಬ್ಯಾಂಕ್ ಸರ್ಚ್ ರಿಸಲ್ಟ್ಸ್ ಟಚ್ ಮಾಡಿ. ನಂತರ ನಿಮಗೆ ಇಲ್ಲಿ ಕೆನರಾ ಬ್ಯಾಂಕ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಬರ್ತದೆ. ನಂತರ ಇಲ್ಲಿ SNA ಲಾಗಿನ್ನಲ್ಲಿ ನಿಮ್ಮ ಒಂದು ಮೇಕರ್ ಲಾಗಿನ್ನ ಯೂಸರ್ ನೇಮ್ ಟೈಪ್ ಮಾಡಿ, ಪಾಸ್ವರ್ಡ್ ಟೈಪ್ ಮಾಡಿ, ನಂತರ ಕೊಟ್ಟಿರುವ ಕ್ಯಾಪ್ಚಾ ಟೈಪ್ ಮಾಡಿ, ನಂತರ ಲಾಗಿನ್ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೇಕರ್ ಲಾಗಿನ್ನ ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು OTP ಬರುತ್ತದೆ. ಅದನ್ನು ಎಂಟರ್ OTP ಬಾಕ್ಸ್ನಲ್ಲಿ ಕೊಡಿ. ನಂತರ ವೆಲಿಡೇಟ್ OTP ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ನಿಮಗೆ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಒಂದು ಪಾಪ್ ಪೇಜ್ ಬರುತ್ತದೆ. ಇಲ್ಲಿ ಇಂಟು ಮೇಲೆ ಟಚ್ ಮಾಡಿ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ಮೇಕರ್ ಲಾಗಿನ್ನ ಹೋಮ್ ಪೇಜ್ನಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ಇನಿಷಿಯೇಟ್ ಪೇಮೆಂಟನ್ನು ಮಾಡಬೇಕಾಗುತ್ತದೆ. ಇನಿಷಿಯೇಟ್ ಪೇಮೆಂಟ್ ಮಾಡಲು ಇಲ್ಲಿ ಎಡಗಡೆ ಮೆನು ಗೆರೆಗಳಿವೆ, ಟಚ್ ಮಾಡಿ. ಇದರಲ್ಲಿ ಪೇಮೆಂಟ್ ಅದರ ಮುಂದೆ ಇರೋ ಡೌನ್ ಏರೋ ಮಾರ್ಕ್ ಮೇಲೆ ಟಚ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಫೈಲ್ ಟಚ್ ಮಾಡಿ. ನಂತರ ಇನಿಷಿಯೇಟ್ ಪೇಮೆಂಟ್ ಟಚ್ ಮಾಡಿ. ನಂತರ ನಿಮಗೆ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಸ್ಕ್ರೀನ್ ಬರುತ್ತದೆ. ಇಲ್ಲಿ ಆರ್ಡರ್ ನಂಬರ್, ಬ್ಯಾಂಕ್ ಡೀಟೇಲ್ಸು ಮತ್ತು ಇಲ್ಲಿ ಪೇಯಿ ಟೈಪ್, TXN ನೇಚರ್ ಮತ್ತು TXN ಪರ್ಪಸ್, TXN ಟೈಪ್, ಫೈನಾನ್ಷಿಯಲ್ ಇಯರ್, ಈ ಒಂದು ಡೀಟೇಲ್ಸ್ ಏನಿರ್ತದೆ ಆಟೋಮೆಟಿಕ್ಕಾಗಿ ಬಂದಿರುತ್ತದೆ. ಸೊ ಈ ಎಲ್ಲ ಡೀಟೇಲ್ಸಲ್ಲಿ ಇದು ಹಾಗೆ ಇರಲಿ, ಏನೂ ಚೇಂಜಸ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ನೀವು ಪ್ರೊಜೆಕ್ಟ್ ನಂಬರ್ನಲ್ಲಿ ಈ ಒಂದು ಬಾಕ್ಸ್ನಲ್ಲಿ ಪ್ರೊಜೆಕ್ಟ್ ID ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಅಥವಾ SSK ಅಂತ ಟೈಪ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ನರೇಷನ್ನಲ್ಲಿ ಕಮ್ಯುನಿಟಿ ಆ್ಯಂಡ್ ಮೊಬಲೈಜೇಷನ್ ಗ್ರ್ಯಾಂಟ್ 2025 ಅಂತ ಟೈಪ್ ಮಾಡಿಕೊಳ್ಳಿ. ಸ್ಯಾಂಕ್ಷನ್ ನಂಬರ್ನಲ್ಲಿ ನಿಮಗೆ ಈ ಒಂದು ಗ್ರ್ಯಾಂಟ್ ಏನೊಂದು ಸ್ಯಾಂಕ್ಷನ್ ನಂಬರ್ ಇದೆ, ಗ್ರ್ಯಾಂಟ್ಗೆ ಅದನ್ನು ಸ್ಯಾಂಕ್ಷನ್ ನಂಬರ್ ಬಾಕ್ಸ್ನಲ್ಲಿ ಕೊಡಿ. ನಂತರ ಇಲ್ಲಿ ಸ್ಯಾಂಕ್ಷನ್ ಡೇಟಲ್ಲಿ ಈ ಒಂದು ಅನುದಾನ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಸ್ಯಾಂಕ್ಷನ್ ಕಾಪಿ ಅಪ್ಲೋಡ್ ಮಾಡಬೇಕು, ಬಟ್ ಇದು ಮ್ಯಾಂಡೇಟ್ರಿ ಇರೋದಿಲ್ಲ. ನಂತರ ರಿಮಾರ್ಕ್ಸಲ್ಲಿ ನೀವೇನು ನರೇಷನಲ್ಲಿ ಎಂಟ್ರಿ ಮಾಡಿದ್ದೀರಿ ಕಮ್ಯುನಿಟಿ ಆ್ಯಂಡ್ ಮೊಬಲೈಜೇಷನ್ ಗ್ರ್ಯಾಂಟ್ 2025 ಅಂತ, ಅದನ್ನೇ ರಿಮಾರ್ಕ್ಸ್ನಲ್ಲಿ ಎಂಟ್ರಿ ಮಾಡಿ. ನಂತರ ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಟಚ್ ಮಾಡಿ. ನಂತರ ನಿಮಗೆ ದ ಫೈಲ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಆರ್ಡರ್ ನಂಬರ್ ಅಂತಕ್ಕಂಥ ಒಂದು ಆರ್ಡರ್ ನಂಬರ್ ಇಲ್ಲಿ ಪಾಪ್ ಸಕ್ಸಸ್ ಒಂದು ಪಾಪ್ ಶೋ ಆಗುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಆರ್ ವೆಂಡರ್ ಅಂತ ಇರ್ತದೆ. ಸೊ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷರಿ ಫಾರ್ ಪೇಮೆಂಟ್ ಅಂತ ಆರ್ಡರ್ ನಂಬರ್ ಕೆಳಗೆ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಟಚ್ ಮಾಡಿ. ಸೊ ಇಲ್ಲಿ ಆರ್ಡರ್ ನಂಬರ್ ಒಂದು ನೀವು ಕ್ರಿಯೇಟ್ ಮಾಡಿದ್ದು ಇಲ್ಲಿ ಶೋ ಆಗ್ತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪೇಜ್ ಟಚ್ ಮಾಡಿ. ನಂತರ ಸೆಲೆಕ್ಟ್ ವೆಂಡರ್ನಲ್ಲಿ ನೀವು ಯಾರಿಗೆ ಈ ಒಂದು ಅಮೌಂಟ್ ಜಮಾ ಮಾಡುವರಿದ್ದೀರಿ ಅವರ ಒಂದು ವೆಂಡರ್ ಕೋಡನ್ನು ನೀವು ಇಲ್ಲಿ ಕೊಡಬೇಕಾಗುತ್ತದೆ. ಸೊ ನಿಮಗೆ ವೆಂಡರ್ ಕೋಡ್ ಗೊತ್ತಿಲ್ಲ ಅಂದರೆ ಫೈಂಡ್ ವೆಂಡರ್ ಮೇಲೆ ಟಚ್ ಮಾಡಿ. ಸೊ ಅವರು ನಾವು ವೆಂಡರ್ ಕೋಡನ್ನು ಯಾವ ರೀತಿ ಇದು ಮಾಡಬೇಕು ಅಂದರೆ ನಾವು ಈ ಒಂದು ವೆಂಡರ್ ID ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ವಿಡಿಯೋ ಇದೆ. ಅದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರುತ್ತೇವೆ. ವಿಡಿಯೋ ನೋಡಿ ವೆಂಡರ್ ಕ್ರಿಯೇಟ್ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿದುಕೊಳ್ಳಬಹುದಾಗಿರುತ್ತದೆ. ಇನ್ನು ಆಲ್ರೆಡಿ ವೆಂಡರ್ ಕ್ರಿಯೇಟ್ ಆಗಿದ್ದು ಮತ್ತು ಅವರ ಒಂದು ವೆಂಡರ್ ID ನಾವು ಯಾವ ರೀತಿ ಫೈಂಡ್ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ಫೈಂಡ್ ವೆಂಡರ್ ಅಂತಕ್ಕಂಥ ಬ್ಲೂ ಕಲರ್ ಲಿಂಕ್ ಇದೆ, ಅದರ ಮೇಲೆ ನೀವು ಟಚ್ ಮಾಡಿ. ಸೊ ನಂತರ ಇಲ್ಲಿ ಏನು ಮಾಡಬೇಕಾಗತ್ತೆ, ಯಾರಿಗೆ ನೀವು ಜಮಾ ಮಾಡೋರಿದ್ದೀರಿ ಅವರ ಒಂದು ನೇಮ್, ಅಕೌಂಟ್ ನಂಬರ್, ಫೋನ್ ನಂಬರ್, ಇಮೇಲ್ ಅಡ್ರೆಸ್, ಆಧಾರ್ ನಂಬರ್ ಇವುಗಳನ್ನು ಈ ಬಾಕ್ಸ್ಗಳಲ್ಲಿ ಕೊಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೇಮ್, PFMS ಕೋಡ್ ಮತ್ತು ಸೆಲೆಕ್ಟ್ ಅಂತ ನಿಮಗೆ ಇಲ್ಲಿ ಪೆಚ್ ಆಗುತ್ತೆ. ಸೊ ನಂತರ ಇಲ್ಲಿ ನೀವು ಸೆಲೆಕ್ಟ್ ಟಚ್ ಮಾಡಿ. ನೀವು ಸೆಲೆಕ್ಟ್ ಮಾಡಿದ ವೆಂಡರ್ ID ಸೆಲೆಕ್ಟ್ ವೆಂಡರ್ ಬಾಕ್ಸ್ನಲ್ಲಿ ಬಂದು ಕೂರ್ತದೆ. ಪೆಚ್ ಟಚ್ ಮಾಡಿ.
ನಂತರ ನಿಮಗೆ ಸೆಲೆಕ್ಟ್ ಕಾಂಪೋನೆಂಟ್ ಕೋಡ್ ವೆಂಡರ್ ಅಂದರೆ ನೀವು ವೆಂಡರ್ ಅವರನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ವೆಂಡರ್ ಅವರಿಗೆ ಈ ಒಂದು ಕಮ್ಯುನಿಟಿ ಆ್ಯಂಡ್ ಮೊಬಲೈಸೇಷನ್ ಗ್ರ್ಯಾಂಟ್ಗೆ ಸಂಬಂಧಿಸಿದಂತಹ ಒಂದು ಕಾಂಪೋನೆಂಟ್ ಕೋಡನ್ನು ನೀವು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ವೆಂಡರ್ ಕೋಡು ಮತ್ತು ನೇಮ್ ಮತ್ತು PFMS ನೇಮ್ ಮತ್ತು ಸೆಲೆಕ್ಟ್ ಅಕೌಂಟ್ನಲ್ಲಿ ನೀವು ವೆಂಡರ್ ಏನು ಸೆಲೆಕ್ಟ್ ಮಾಡಿರ್ತೀರಿ ಅವರ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ಅದರ್ ವೆಂಡರ್ ಡೀಟೇಲ್ಸ್ ಅಂತ ಇರ್ತದೆ, ಅದನ್ನು ಟಚ್ ಮಾಡಬೇಡಿ. ಈಗ ಆ್ಯಡ್ ಕಾಂಪೋನೆಂಟ್ ಅಂತ ಇಲ್ಲಿ ಕಾಂಪೋನೆಂಟ್ ಕೋಡನ್ನು ನೀವು ಕೊಡಬೇಕಾದ್ರೆ ಕಾಂಪೋನೆಂಟ್ ಕೋಡ್ ಕೆಳಗೆ ಒಂದು ಸೆಲೆಕ್ಟ್ ಅಂತಕ್ಕಂಥ ಬಟನ್ ಇರ್ತದೆ, ಅದರ ಮೇಲೆ ನೀವು ಟಚ್ ಮಾಡಿ. ಸೊ ನಂತರ ನೀವು ಇಲ್ಲಿ ಫೈಂಡ್ ಕಾಂಪೋನೆಂಟ್ ಕೋಡ್ ಅಂತಕ್ಕಂಥ ಒಂದು ನೆಕ್ಸ್ಟ್ ಈ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಇದರಲ್ಲಿ ಫಿಲ್ಟರ್ ಕಾಂಪೋನೆಂಟ್ನಲ್ಲಿ ನೀವು ಕಾಂಪೋನೆಂಟ್ ಕೋಡ್ ಈ ಕಮ್ಯುನಿಟಿ ಆ್ಯಂಡ್ ಮೊಬಲೈಸೇಷನ್ ಗ್ರ್ಯಾಂಟ್ಗೆ ಏನೊಂದು ಕಾಂಪೋನೆಂಟ್ ಕೋಡ್ ಇರ್ತದೆ ಅದನ್ನು ಫಿಲ್ಟರ್ ಕಾಂಪೋನೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಿಮಗೆ ಕಾಂಪೋನೆಂಟ್ ಕೋಡ್ ಗೊತ್ತಿರದಿದ್ದರೆ ಇಲ್ಲಿ ಫಿಲ್ಟರ್ನಲ್ಲಿ ಒಂದೆರಡು ಕ್ಯಾರೆಕ್ಟರ್ಸು ನೀವು ಟೈಪ್ ಮಾಡಿಕೊಳ್ಳಿ ಕಮ್ಯುನಿಟಿ ಅಂತ. ಸೊ ಟೈಪ್ ಮಾಡಿಕೊಂಡಾಗ ನಿಮಗಿಲ್ಲಿ ಶೋ ಆಗುತ್ತೆ ಯಾವ್ಯಾವ ಒಂದು ಕಾಂಪೋನೆಂಟ್ ಇದೆ ಈ ಕಮ್ಯುನಿಟಿ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನು ನೋಡೋದಾದರೆ. ಸೊ ನೀವು ಇಲ್ಲೇನು ಮಾಡಿ, ಇಲ್ಲಿ ಏನೊಂದು ಕಾಂಪೋನೆಂಟ್ ಕೋಡ್ಗಳ ಒಂದು ಲಿಸ್ಟ್ ಬರ್ತದೆ, ಇದರಲ್ಲಿ F.01.09.01 ಕಮ್ಯುನಿಟಿ ಮೊಬಲೈಸೇಷನ್ ಎಲಿಮೆಂಟರಿ ಇದನ್ನು ನೀವು ಪ್ರೈಮರಿ ಅವರು ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಪ್ರೊಸೀಡ್ ಕ್ಲಿಕ್ ಮಾಡಿ. ಇಲ್ಲಿ ಟೋಟಲ್ ಅಮೌಂಟ್ನಲ್ಲಿ ಇಲ್ಲಿ ಲಿಮಿಟ್ ಅವೈಲೇಬಲ್ ಇಲ್ಲಿ ಎಷ್ಟು ಶೋ ಆಗ್ತಿರ್ತದೆ ಈ ಒಂದು ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ಲಿಮಿಟ್ ಎಷ್ಟು ನಿಮಗೆ ಸೆಟ್ ಮಾಡಿದ್ದಾರೆ ಅದಿಲ್ಲಿ ಶೋ ಆಗ್ತಿರುತ್ತೆ. ಅದನ್ನೇ ನೀವು ಇಲ್ಲೇನು ಮಾಡಿ ಟೋಟಲ್ ಅಮೌಂಟ್ ಕೆಳಗೆ ಇರ್ತಕ್ಕಂಥ ವೈಟ್ ಬಾಕ್ಸ್ನಲ್ಲಿ ಕೊಡಿ. ನಂತರ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಆ್ಯಡೆಡ್ ಕಾಂಪೋನೆಂಟ್ ಅಂತ ಕಾಂಪೋನೆಂಟ್ ಆ್ಯಡ್ ಆಗಿದ್ರ ಬಗ್ಗೆ ಇಲ್ಲೊಂದು ಟೇಬಲ್ ಶೋ ಆಗ್ತಿರುತ್ತೆ. ಸೊ ಇದರಲ್ಲಿ ಕಾಂಪೋನೆಂಟ್ ಕೋಡು, ಕಾಂಪೋನೆಂಟ್ ನೇಮ್ ಮತ್ತು ಪೇಯಿ ಟೈಪ್ ಮತ್ತು ಗ್ರ್ಯಾಂಡ್ ಟೋಟಲ್ ಅಮೌಂಟು, ಆಮೇಲೆ ಡಿಡಕ್ಷನ್ ರಿಕ್ವೈರ್ಡ್ ಆಮೇಲೆ ಸೊ ಎಲ್ಲ ಒಂದು ಆ್ಯಡೆಡ್ ಕಾಂಪೋನೆಂಟ್ನ ಒಂದು ಟೇಬಲ್ ಈ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತದೆ. ನಂತರ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಅಮೌಂಟ್, ಟೋಟಲ್ ಟ್ಯಾಕ್ಸ್ ಅಮೌಂಟ್, ಟೋಟಲ್ ಅಮೌಂಟ್ ಅಂತ ಬಂದಿರುತ್ತದೆ. ನಂತರ ನೀವು ಇಲ್ಲಿ ಆ್ಯಡ್ ವೆಂಡರ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಇರ್ತದೆ, ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಪಾಪ್ ಪೇಜಲ್ಲಿ ರೆಕಾರ್ಡ್ಸ್ ಆ್ಯಡೆಡ್ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗಿಲ್ಲಿ ಬೆನಿಫಿಷರಿ ಆರ್ ವೆಂಡರ್ ಆ್ಯಡೆಡ್ ಅಂತ ಒಂದು ಟೇಬಲ್ ಬರ್ತದೆ. ನಂತರ ಇಲ್ಲಿ ನೀವು ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತ ಇರ್ತದೆ, ಅದರ ಮುಂದೆ ಸೆಲೆಕ್ಟ್ ವೈಟ್ ಬಾಕ್ಸ್ ಡೌನ್ ಎರೋ ಮಾರ್ಕ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಫೈಲ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಸಕ್ಸಸ್ ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಫಾರ್ ಆರ್ಡರ್ ನಂಬರ್ ಅಂತ ನಿಮಗೆ ಆರ್ಡರ್ ನಂಬರ್ ಒಂದು ಶೋ ಆಗುತ್ತದೆ, ಸಕ್ಸಸ್ ಪಾಪ್ ಮೆಸೇಜ್ ಶೋ ಆಗುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಮೇಕರ್ ಲಾಗಿನ್ನಲ್ಲಿ ಇನಿಷಿಯೇಟ್ ಪೇಮೆಂಟ್ ಮಾಡಿ ಆಯಿತು. ಚೆಕರ್ ಲಾಗಿನ್ಗೆ ಲಾಗಿನ್ ಆಗಿ ಇಲ್ಲಿ ಮಾಡಿರ್ತಕ್ಕಂಥ ಇನಿಷಿಯೇಟ್ ಪೇಮೆಂಟ್ಗೆ ಅಪ್ರೂವ್ ಕೊಡಬೇಕಾಗ್ತದೆ. ಈಗ ಮೇಕರ್ನಿಂದ ಲಾಗೌಟ್ ಆಗಬೇಕಾಗ್ತದೆ. ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮೇಕರ್ ಲಾಗಿನ್ನಿಂದ ಲಾಗೌಟ್ ಆಗ್ತೀರಿ. ನಂತರ ಚೆಕರ್ ಲಾಗಿನ್ಗೆ ಲಾಗಿನ್ ಆಗಲು ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವಿಲ್ಲಿ ನಿಮಗೆ SNSCN ಲಾಗಿನ್ ಪೇಜ್ ಬರ್ತದೆ. ಲಾಗಿನ್ನಲ್ಲಿ ನಿಮ್ಮ ಒಂದು ಚೆಕರ್ ಲಾಗಿನ್ನ ಒಂದು ಯೂಸರ್ ನೇಮ್, ಚೆಕರ್ ಲಾಗಿನ್ನ ಪಾಸ್ವರ್ಡ್ ಟೈಪ್ ಮಾಡಿ, ಕೊಟ್ಟಿರುವ ಕ್ಯಾಪ್ಚಾ ಟೈಪ್ ಮಾಡಿ, ನಂತರ ಲಾಗಿನ್ ಕ್ಲಿಕ್ ಮಾಡಿ. ನಂತರ ಚೆಕರ್ ಲಾಗಿನ್ಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರ್ತದೆ, OTP ಫಿಲ್ ಮಾಡಿ, ವ್ಯಾಲಿಡೇಟ್ OTP ಕ್ಲಿಕ್ ಮಾಡಿ. OTP ವ್ಯಾಲಿಡೇಟ್ ಆದಮೇಲೆ ನಿಮಗೆ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಒಂದು ಪಾಪ್ ಪೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಚೆಕರ್ ಲಾಗಿನ್ಗೆ ಲಾಗಿನ್ ಆಗಿದ್ದೀರಿ, ಅದರ ಹೋಮ್ ಪೇಜ್ ಇದು. ನೀವು ಇನ್ನೂ ಅಪ್ರೂವ್ ಪೇಮೆಂಟ್ ಮಾಡಬೇಕಾದ್ರೆ ಎಡಗಡೆ ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ರೂವ್ ಅದರ ಮುಂದೆ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ. ನಂತರ ಪೇಮೆಂಟ್ ಕ್ಲಿಕ್ ಮಾಡಿ. ನಂತರ ಅಪ್ರೂವ್ ಪೇಮೆಂಟ್ ಕ್ಲಿಕ್ ಮಾಡಿ. ನಂತರ ಅಪ್ರೂವ್ ಪೇಮೆಂಟ್ ಫೈಲ್ ಆರ್ಡರ್ ನಂಬರ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ಡರ್ ಸೆಲೆಕ್ಟ್ ಮಾಡಿಕೊಳ್ಳಿ, ಫೆಚ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಆರ್ಡರ್ ಡೀಟೇಲ್ಸ್ ಬರುತ್ತದೆ. ಇಲ್ಲಿ ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಸಕ್ಸಸ್ ಸೆಲೆಕ್ಟೆಡ್ ಪೇಮೆಂಟ್ ಫೈಲ್ ವಿತ್ ಆರ್ಡರ್ ನಂಬರ್ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಪಾಪ್ ಪೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ನಂತರ ಎಡಗಡೆ ಮೆನುಗೆ ಬನ್ನಿ. ನಂತರ ಎಡಗಡೆ ಮೆನುಗೆ ಬನ್ನಿ, ಇಲ್ಲಿ ಅಪ್ರೂವ್ ಕ್ಲಿಕ್ ಮಾಡಿ, ಪೇಮೆಂಟ್
ಕ್ಲಿಕ್ ಮಾಡಿ ನಂತರ ಜನರೇಟ್ PPA ಆರ್ DSC ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರ್ತಕ್ಕಂಥ ಟೇಬಲ್ನಲ್ಲಿ ಅಡ್ವೈಸ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು PPA ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಪೇಜ್ ನಿಮಗೆ ತೆರೆದುಕೊಳ್ಳುತ್ತದೆ. ಪ್ರಿಂಟ್ ಕ್ಲಿಕ್ ಮಾಡಿ. ಇದನ್ನು ನೀವು ಪ್ರಿಂಟೌಟ್ ತೆಗೆದುಕೊಂಡು ಕೆನರಾ ಬ್ಯಾಂಕಿಗೆ ಕೊಡಬೇಕು. ನೀವು ಆ್ಯಡ್ ಮಾಡಿರ್ತಕ್ಕಂಥ ವೆಂಡರಿಗೆ ಈ ಪೇಮೆಂಟನ್ನು ಅವರು ಡಿಸ್ಬರ್ಸ್ ಮಾಡುತ್ತಾರೆ. ಇದಿಷ್ಟು 2025-26ನೇ ಸಾಲಿನ ಕಮ್ಯುನಿಟಿ ಆ್ಯಂಡ್ ಮೊಬಲೈಸೇಷನ್ ಗ್ರ್ಯಾಂಟನ್ನು CSS ಪೋರ್ಟಲ್ನಲ್ಲಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.